ಕೆರಿ ಎಲ್ಲರೂ, ಇದು ಜನರ ಕೋಪ, ಇದು ಬದಲಾವಣೆಯ ಶಬ್ದ. SDPI ಹೊಡಿಬೇಟ ಶುರುವಾಗಲಿ. ಒಂದು ದುಃಖದ ಸಂಗತಿ ಅಂತ ಹೇಳಿದ್ರೆ, ನಮ್ಮ ಪಕ್ಷದ ಕೆಲವು ಹಿರಿಯ ಮುಖಂಡರು ಕಾಂಗ್ರೆಸ್ ಪಕ್ಷನ ಸೋಲ್ಸಕ್ಕೆ ದೊಡ್ಡ ಷಡ್ಯಂತ್ರ ಮತ್ತೆ ಹುನ್ನಾರ ಮಾಡಿದ್ದಾರೆ. ये लोग पूरा की इधर जमा हो गए बोले तो कांग्रेस पार्टी को यहाँ तक कितने भी मुसलमान पे है हमारी पार्टी बोल को समझे थे. ये पार्टी में क्या होगा तो चोरी डालने काम कर रही है पार्टी वाले. ये पार्टी के नेशनल लेवल सुचेवाला को मुसलमानों को कीमत नहीं तो करा. तुम्हारी से हम नई पार्टी बने बोल के बोल रहा है. ये जो हमारा ताकत क्या है मुसलमानों को हमें बताना. करता तो मुसलमान बर्दाश्त ना करते, लेकिन मैं गैरतमंद हूँ कि दानगिरे के कि मुसलमान कैसे इस बात पर खामोश हो गए कि वो कहकर नशा करने वाला, पार्टी में जाने वाला और ये बता रहा है कि दाढ़ी रखने से, टोपी रखने से मुसलमान नहीं होता. हाँ, मैं तुझे बताऊंगा कि टोपी और दाढ़ी रखने वाला ही मुसलमान होता है. ಇಂದು ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾಗಲಿದೆ. ಅದರ ಜೊತೆಗೆ ಕರ್ನಾಟಕ ರಾಜ್ಯ 2 ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಫಲಿತಾಂಶ ಕೂಡ ಪ್ರಕಟವಾಗಲಿದೆ. ಇದು ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ನಡೆಸಿದಂತಹ ದಾವಣಗೆರೆ ದಕ್ಷಿಣದ ಫಲಿತಾಂಶದ ಸಮೀಕ್ಷೆ. ಇದೇ ಸ್ಪಷ್ಟ ಎಂದು ಹೇಳಕ್ಕೂ ಆಗಲ್ಲ, ಆದರೆ ನಮಗೆ ಜನ ನೀಡಿದ ಪ್ರತಿಕ್ರಿಯೆಯ ಸಮೀಕ್ಷೆ ಎಂದೇ ಹೇಳಬಹುದು. ನಮಸ್ಕಾರ ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಶೇಷವಾಗಿ ದಾವಣಗೆರೆ ದಕ್ಷಿಣದ ಫಲಿತಾಂಶ, ಏಕೆಂದರೆ ಮುಸ್ಲಿಂ ಬಾಹುಳ್ಯದ ವಿಧಾನಸಭಾ ಕ್ಷೇತ್ರ, ಅದರಲ್ಲಿಯೂ ರಾಜ್ಯದಲ್ಲಿ ಆಳುತ್ತಿರುವ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಮುಸ್ಲಿಂ ಅಭ್ಯರ್ಥಿಗೆ ಬೇಕೆಂದು ಪಟ್ಟು ಹಿಡಿದಿದ್ದ ಮುಸ್ಲಿಮರಿಗೆ ಕಾಂಗ್ರೆಸ್ ಟಿಕೆಟ್ ನಿರಾಕರಿಸಿತು. ನಂತರ ಭುಗಿಲೆದ್ದ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಕಾರ್ಯಕರ್ತರು ಆಕ್ರೋಶಗೊಂಡು ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಸಲು ಪಣತೊಟ್ಟು ನಿಂತಿದ್ದು ಇತಿಹಾಸದಲ್ಲೇ ಮೊದಲು. ಈ ಬಾರಿ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನೇರ SDPI ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಮಧ್ಯೆ ಫೈಟ್ ಇರೋದು ಎಂದು ಹಲವು ಬಾರಿ ನಮ್ಮ ಇನ್ಸೈಟ್ ನ್ಯೂಸ್ 14 ಹೇಳುತ್ತಲೇ ಬಂದಿರೋದು. SDPI ಅಭ್ಯರ್ಥಿ ಪರ ಅಪಾರ ಬೆಂಬಲ, ಗೌರವ ಮತ್ತು ಆತ್ಮೀಯ ಸ್ವಾಗತದೊಂದಿಗೆ ಪರ್ಯಾಯ ಶಕ್ತಿಯಾಗಿ SDPI ಪಕ್ಷಕ್ಕೆ ಬರಮಾಡಿಕೊಂಡ ದಾವಣಗೆರೆ ದಕ್ಷಿಣದ ಮತದಾರರು. ಇದನ್ನು ಮಾಡ್ಲಿಕ್ಕೆ ಹಲವಾರು ಕಾರಣ. ಒಂದು, ಅಹಿಂದ ವರ್ಗಕ್ಕೆ ಕಾಂಗ್ರೆಸ್ ಟಿಕೆಟ್ ಕೇಳಿದ್ದು ಸಿಕ್ಕಿಲ್ಲ. ಕಳೆದ 40 ವರ್ಷಗಳ ಕಾಲ ಆಳಿದ ಶಾಮನೂರು ಕುಟುಂಬದ ಮೊಮ್ಮಗನಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿದ್ದು. ಒಬ್ಬ ಮಂತ್ರಿ, ಒಬ್ಬ ಸಂಸದೆ ಇರುವ ಮನೆಗೆ ಮತ್ತೆ ಕಾಂಗ್ರೆಸ್ ಟಿಕೆಟ್. ಕಳೆದ ಚುನಾವಣೆಯಲ್ಲಿ 95% ಮತಗಳನ್ನು ನೀಡುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ತಂದ ಮುಸ್ಲಿಂ ಸಮುದಾಯದ ಧರ್ಮಗುರುಗಳ ಅವಮಾನ, ಮುಸ್ಲಿಂ ನಾಯಕರ ಕಡೆಗಣನೆ, ಮುಸ್ಲಿಂ ಧಾರ್ಮಿಕ ಗುರುತುಗಳಾದ ಗಡ್ಡ ಟೊಪ್ಪಿ ಬಗ್ಗೆ ಅವಹೇಳನ, ಇಂತಹ ಹಲವು ಕಾರಣ ಈ ಬಾರಿ ಕಾಂಗ್ರೆಸ್ ವಿರುದ್ಧ ದಾವಣಗೆರೆ ಜನತೆ ಎದ್ದು ನಿಂತಿತು. ಆದರೆ ಟಿಕೆಟ್ ನೀಡಿ ನಾವು ಗೆಲ್ಸುತ್ತೇವೆ ಎಂದು ಪಣ ತೊಟ್ಟಿದ್ದ ಕಾಂಗ್ರೆಸ್ ತನ್ನ ಇಡೀ ಸಚಿವ ಸಂಪುಟನೆ ಫೀಲ್ಡಿಗೆ ಇಳಿಸಿ ಹರಸಾಹಸ ಪಟ್ಟಿತು. ಇತ್ತ ತನ್ನ 40 ವರ್ಷದ ಸಂಪತ್ತು ಬೇರೆಯವರಿಗೆ ನೀಡಲೇಬಾರದು ಎಂದು ಹಠ ಹಿಡಿದಿದ್ದ ಶಾಮನೂರು ಕುಟುಂಬ 1 ಓಟಿಗೆ 5,000 ರೂಪಾಯಿಗಳು ನೀಡಿ ಹಣದ ನದಿಯೇ ಹರಿಸಿದೆ ಎನ್ನಲಾಗಿದೆ. ಇವತ್ತು ಈ ಎಲ್ಲ ಹೈಡ್ರಾಮಾ ಕೊನೆಯಾಗಲಿದೆ. ಮತದಾರ ಯಾರ ಪರವಾಗಿ ಗುಪ್ತವಾಗಿ ಮತ ಚಲಾಯಿಸಿದ್ದಾನೆ ಎಂಬುದನ್ನು ಇಂದು ಬಹಿರಂಗಗೊಳ್ಳಲಿದೆ. ಮೇ 4 ಇಡೀ ದೇಶದ ಗಮನ ಸೆಳೆದಿದ್ದ ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಫಲಿತಾಂಶ ಇಂದು ಹೊರಬೀಳಲಿದೆ. ಮನೆಯಲ್ಲಿ ಮಲಗಿ ಗೆಲ್ಲುತ್ತಿದ್ದ ಶಾಮನೂರು ಕುಟುಂಬ SDPI ಸ್ಪರ್ಧೆಯಿಂದಾಗಿ ಹರಸಾಹಸನೆ ಪಡಬೇಕಾಯಿತು. ಮತದಾರ ಪ್ರಭು ಯಾರಿಗೆ ವರ ನೀಡಿದ್ದಾನೆ ಎಂದು ಗೊತ್ತಾಗಲಿದೆ. ಇದೇ ಇವತ್ತಿನ ವಿಶೇಷ. ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.